ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇವತ್ತೊಂದಿನ ಭಗವಂತನು ನಮ್ಮ ಮುಂದೆ ನೆಲೆಸಿರ್ತಕ್ಕಂಥ ಬತ್ತೇಶ್ವರ ಸಿದ್ದಮ್ಮ ಈ ಒಂದು ಮಹಾನುಭಾವರು ಪರಮೇಶ್ವರನು ಪಾರ್ವತಿ ದೇವಿ ಅನ್ನಬಹುದು. ಆ ಅಂಶದಲ್ಲಿ ಎಲ್ಲ ಹೆಸರುಗಳು ಬಂದಿರುತ್ತೆ. ಆ ಒಂದು ಆಶೀರ್ವಾದ ಮತ್ತು ನಮ್ಮ ಗುರುಗಳು ಈಶ್ವರಾನಂದ ಗುರುಜಿಯವರಿಂದ ಆಶೀರ್ವಾದ ಈ ಕಾರ್ಯಕ್ರಮ ಮಾಡಿದವ್ರಿಗೆ ಮೊದಲನೇದಾಗಿ ಅವ್ರ ಆಶೀರ್ವಾದ ಇರಬೇಕು ಅಂತೇಳಿ ನಾನು ಕೋರ್ತಾ ಇದ್ದೀನಿ. ಶ್ರೀನಿವಾಸ್ ಅವರು ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಆವಾಗ 2 ಸಲ ಕರೆದಿದ್ರು, ಚಿಕ್ಕದಾಗಿ ದೇವಸ್ಥಾನ ಅಂತ. ಇವತ್ತು ಬಂದು ನೋಡಿದ್ರೆ ಸ್ವರ್ಗ ಇದ್ದಂಗಿದೆ, ಒಂದು ಆನಂದ ಆಗುತ್ತೆ. ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳಿದೆ, ಅದಕ್ಕೂ ಕೂಡ ನಮ್ಮಿಂದ ಸಹಕಾರ ಸಿಗುತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ನಮ್ಮ ಆತ್ಮೀಯರು, ಈ ತಾಲೂಕಿನ ಮಾಜಿ ಶಾಸಕರಾದಂಥ ನಾಗೇಶ್ ಅವರು ಬಂದದ ದಾರಿ ಹೇಳ್ಬೇಕಾದ್ರೆ ಇಲ್ಲಿ ಹೇಳ್ಬೇಕಾಗಿತ್ತು ಬೇಡ, ಇಲ್ಲಿ ಜಾಸ್ತಿ ಇದೆ. ಅವರು ತುಂಬಾ ಇಲ್ಲಿ ಏನಕ್ಕೋ ಬಂದು 20 ದಿವಸದಲ್ಲಿ ಕ್ಯಾಂಡಿಡೇಟ್ ಆಗಿ ಗೆದ್ದು ಅವರು ಮಂತ್ರಿ ಆದರು. ಈ ತಾಲೂಕಿನ ಆಶೀರ್ವಾದ ಸಿಕ್ಕಿದೆ, ಅವ್ರಿಗೆ ಅಭಿಮಾನ ಹಾಗೆ ಇದೆ. ಇದು ಕೂಡ ಕಾರ್ಯಕ್ರಮಗಳು ಮಾಡಿದ್ದಾರೆ ತುಂಬಾ. ಅದೇ ರೀತಿಯಾಗಿ ನಮ್ಮ ಸಹೋದರರಾದಂಥ ಕಲ್ಪಲ್ಲಿ ಪ್ರಕಾಶ್ ಅವರು ಬಂದಿದ್ದಾರೆ, ಮತ್ತು ಇನ್ನೊಬ್ಬ ಸಹೋದರರಾದಂಥ ವೆಂಕಟೇಶ್ ಗೌಡರು, ಪಾಲ್ಗೊಂಡವರು ಮತ್ತು ಪದ್ಮಮ್ಮ ರಮೇಶ್ ಅವರು. ಇಷ್ಟು ಕಾರ್ಯಕ್ರಮಕ್ಕೆ ನಾನು ಶ್ರೀನಿವಾಸ್ ಜೊತೆಯಲ್ಲಿ ಅವರು ಒಬ್ಬರೇ ಏಕಾಗಿ ಓಡಾಡ್ತಾ ಇದ್ರು. ಅವರು ದುಡಿದಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಬತ್ತೇಶ್ವರ ಸ್ವಾಮಿಗಳ ಆಶೀರ್ವಾದ ಸಿಗಲಿ. ಮತ್ತು ಸುಬ್ರಹ್ಮಣ್ಯ ಅವ್ರ ಜನಾಂಗದ ಅಧ್ಯಕ್ಷರು, ಅವ್ರಿಗೂ ನಮ್ಮ ವೆಂಕಟೇಶ್ ಅವ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಸಮಾಜದವ್ರಿಗೆ ಎಲ್ರಿಗೂ ಕೂಡ ಆ ದೇವರ ಆಶೀರ್ವಾದ ಇರುತ್ತೆ. ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ಸಿಗಲಿ ಅಂತ ಹೇಳ್ತಾ ನಾನು ಮತ್ತು ಮಾಧ್ಯಮ ವರ್ಗದವ್ರಿಗೂ ಸ್ವಾಗತ ಬಯಸ್ತಾ, ಇದು ಜಾಸ್ತಿ ಮಾತಾಡೋದು ಬೇಡ. ಇವಾಗ ಸ್ವಾಮಿಗಳ ಗುರುಗಳಿಗೆ ಟೈಮ್ ಆಗಿದೆ. ನಾನು ಇಷ್ಟು ಮಾತು ಮುಗ್ತಾ ಇದ್ದೀನಿ.